ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾನೀಗ ಆಲ್ರೆಡಿ KSOU ರಿಲೇಟೆಡ್ ತುಂಬ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಬಂದಿದ್ದೀನಿ. ಇನ್ನೂ ತುಂಬ ಸ್ಟೂಡೆಂಟ್ಸ್ಗಳಿಗೆ ತುಂಬ ರೀತಿಯಾದಂಥ ಡೌಟ್ಗಳಿದೆ. ಆ ಡೌಟ್ಗಳೆಲ್ಲನೂ ನನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿದ್ದೀರಾ. ಆ ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಬಂದಿದ್ದೀನಿ. ಈಗ ಆಲ್ರೆಡಿ ನಾನು 4 ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ದೀನಿ. ಇದು 5ನೇ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲೂ ಕೂಡ ನೀವು ಮಾಡಿರುವಂಥ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೇನೆ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ದಯವಿಟ್ಟು ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ಅದಕ್ಕೆಲ್ಲ ನಾನು ಖಂಡಿತ ಆನ್ಸರ್ ಮಾಡ್ತೇನೆ. ಜೊತೆಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಥವಾ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ತುಂಬ ಬೇಕು ಅಂತ ಅದಕ್ಕೆ ಆದಂಥ ಡೆಡಿಕೇಟೆಡ್ ವಿಡಿಯೋಸ್ ಕೂಡ ಮಾಡ್ತೇನೆ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ Q&A ಸೀರೀಸ್ನ ಪಾರ್ಟ್ 5ನ ಮೊದಲನೇ ಕ್ವಶನ್ ನೋಡೋದಾದರೆ, ಸರ್ KSOUನಲ್ಲಿ ಮಾಸ್ಟರ್ ಡಿಗ್ರಿ ಎಕ್ಸಾಮ್ ಪೇಪರ್ ಪ್ರೆಸೆಂಟೇಷನ್ ಹೇಗೆ ಇರಬೇಕು ಅಂತ ವಿಡಿಯೋ ಮಾಡಿ ಪ್ಲೀಸ್ ಹೆಲ್ಪ್ ಆಗುತ್ತೆ. ಖಂಡಿತ ಸಪ್ರೇಟ್ ಒಂದು ವಿಡಿಯೋ ಮಾಡೋ ಪ್ಲಾನ್ ಇದೆ. ಈಗ ಆಲ್ರೆಡಿ ನಾನು ಆ ಪ್ಲಾನ್ಗಳನ್ನು ಮಾಡ್ತಾ ಇದ್ದೀನಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಮತ್ತು ಎಕ್ಸಾಮ್ ಪೇಪರ್ ಅನಾಲಿಸಿಸ್ ಈ ಥರ ಎಲ್ಲ ತುಂಬ ವಿಡಿಯೋಸ್ ಪ್ಲಾನಿಂಗ್ ಇದೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ, ಖಂಡಿತ ವಿಡಿಯೋಸ್ ಬರುತ್ತೆ. ಇನ್ನು ಎರಡನೇ ಕ್ವಶನ್ ನೋಡೋದಾದರೆ, ಬಸ್ ಸ್ಟ್ಯಾಂಡಿಂದ KSOU ಯೂನಿವರ್ಸಿಟಿಗೆ ಬಸ್ ಆರ್ ಆಟೋ ಫೆಸಿಲಿಟಿ ಇದೆಯಾ? ನೀವು KSOUಗೆ ಬರಬೇಕು ಅಂತಂದರೆ ಮೇನ್ ಬರಬೇಕಾಗಿರೋ ಸ್ಟೇಷನ್ ಅಂದರೆ 3 ಸ್ಟೇಷನ್ ನೀವು ಕಾಮನ್ ಆಗಿ ಬರೋ ಅಂಥದ್ದು. ಒಂದು ಸಿಟಿ ಬಸ್ ಸ್ಟ್ಯಾಂಡು, ಇನ್ನೊಂದು ಸಬರ್ ಬಸ್ ಸ್ಟ್ಯಾಂಡು, ಅದನ್ನು ಬಿಟ್ಟರೆ ರೈಲ್ವೆ ಸ್ಟೇಷನ್. ಈ 3 ಕಡೆಯಿಂದ ಕೂಡ ನಿಮಗೆ KSOUಗೆ ಬಸ್ ಫೆಸಿಲಿಟೀಸ್ ಇದೆ. ಆಟೋ ಫೆಸಿಲಿಟಿ ಕೂಡ ಆರಾಮಾಗಿ ಸಿಗುತ್ತೆ, ನೀವು ಆರಾಮಾಗಿ ಬರ್ಬೋದು. ಜೊತೆಗೆ ಇದು ಹತ್ರ ಇರೋದ್ರಿಂದ ನಿಮಗೆ ತುಂಬ ಏನು ದೂರ ಅನಿಸಲ್ಲ. ಸಿಟಿ ಸೆಂಟ್ರಿಂದ ಹತ್ರ ಇರೋದ್ರಿಂದ ಆರಾಮಾಗಿ ರೀಚ್ ಆಗ್ಬೋದು. ಎಲ್ಲ ಫೆಸಿಲಿಟಿ ಇದೆ. ಇನ್ನು ಮೂರನೇ ಕ್ವಶನ್ ನೋಡೋದಾದ್ರೆ, ರ್ಯಾಂಕ್ ಸರ್ಟಿಫಿಕೇಟ್ ಬೇರೆ ಕೊಡ್ತಾರಾ? ಹೌದು, ಸಪ್ರೇಟ್ ಕೊಡ್ತಾರೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಮತ್ತು ಇದು ತುಂಬ ಜನ ಅಪ್ಲೈನೂ ಕೂಡ ಮಾಡೋದಿಲ್ಲ. ನೀವು KSOUನಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ನಿಮಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡ್ತಾರೆ. ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಡೆಯೋದು ಸ್ವಲ್ಪ ದಿನ ಅಂತ ನಿಮಗೆ ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಅಂದರೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ಟಾಪ್ 10 ರ್ಯಾಂಕ್ ಯಾರು ಇರ್ತಾರೆ ಅವ್ರಿಗೆ ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಆ ರ್ಯಾಂಕ್ ಲಿಸ್ಟ್ನಲ್ಲಿ ಟಾಪ್ 1 ಬಂದವ್ರಿಗೆ ಗೋಲ್ಡ್ ಮೆಡಲ್ ಅಥವಾ ಕ್ಯಾಶ್ ಪ್ರೈಸ್ ಇರುತ್ತೆ. ಸಮ್ಟೈಮ್ಸ್ ಯಾರಾದರೂ ಸ್ಪಾನ್ಸರ್ ಇಲ್ಲ ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸ್ಪಾನ್ಸರ್ ಇರೋದಿಲ್ಲ. ಇನ್ ಕೇಸ್ ಇತ್ತು ಅಂತಂದರೆ ಕಾನ್ವೊಕೇಶನ್ ಹಾಲ್ನಲ್ಲಿ ಟಾಪ್ 1 ರ್ಯಾಂಕ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದನ್ನು ಹೊರತುಪಡಿಸಿ ಟಾಪ್ 10 ಯಾರು ಇರ್ತೀರ ಇವ್ರುಗಳಿಗೆ ಸಪ್ರೇಟ್ ರ್ಯಾಂಕ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ರ್ಯಾಂಕ್ ಸರ್ಟಿಫಿಕೇಟ್ ನೀವು ಪಡ್ಕೋಬೇಕು ಅಂತಂದರೆ ಅದಕ್ಕೆ ಆದಂಥ ಸಪ್ರೇಟ್ ಫೀಸ್ ಇರುತ್ತೆ. ಅದನ್ನು ಪೇ ಮಾಡಿದ್ರೆ ನಿಮಗೆ ಆ ರ್ಯಾಂಕ್ ಸರ್ಟಿಫಿಕೇಟ್ನ ಕೊಡ್ತಾರೆ. ನಿಮ್ಮ ಸಬ್ಜೆಕ್ಟ್ನಲ್ಲಿ ಟಾಪ್ 10 ರ್ಯಾಂಕಿಂಗ್ ಯಾರ್ಯಾರು ಪಡೆದಿರ್ತೀರ ನಿಮ್ಮೆಲ್ರಿಗೂ ಕೂಡ ರ್ಯಾಂಕ್ ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನು ನೀವು ಫೀಸ್ ಪೇ ಮಾಡಿ ಪಡ್ಕೊಳ್ಳಿ, ಕೊಡ್ತಾರೆ. ಮತ್ತು ನೀವು ಕನ್ಫ್ಯೂಸ್ ಆಗಬೇಡಿ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಸಪ್ರೇಟ್ ಕೊಡ್ತಾರೆ, ಮಾರ್ಕ್ಸ್ ಕಾರ್ಡ್ ಸಪ್ರೇಟ್ ಇರುತ್ತೆ, ಈ ರ್ಯಾಂಕ್ ಸರ್ಟಿಫಿಕೇಟೇ ಬೇರೆ ಸಪ್ರೇಟ್ ಇರುತ್ತೆ. ಅದನ್ನು ಕೊಡ್ತಾರೆ, ನೀವು ಕಲೆಕ್ಟ್ ಮಾಡ್ಕೋಬೇಕು, ಬಟ್ ಅದರದ ಫೀಸ್ ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋದಾದರೆ, ಸರ್ MSW ಆನ್ಲೈನ್ ಕ್ಲಾಸ್ ಮಾಡಿ ಸರ್ ಎಲ್ಲ ಸಬ್ಜೆಕ್ಟ್ಸ್ ಪ್ಲ್ಯಾನಿಂಗ್ಸ್ ಇದೆ. ಲೈಬ್ರರಿ ಸೈನ್ಸ್ ಮತ್ತು MSW ಬಗ್ಗೆ ನನ್ನ ಹತ್ರ ಆಲ್ರೆಡಿ ಸ್ಟಡಿ ಮೆಟೀರಿಯಲ್ಸ್ ಇರೋದ್ರಿಂದ ಅಂದರೆ ಯೂನಿಟ್ ವೈಸ್ ಕ್ಲಾಸಸ್ನ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಖಂಡಿತ ವೀಡಿಯೋಸ್ ಬರುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅದಕ್ಕೆಲ್ಲ ಪ್ರಿಪ್ರೇಷನ್ ಬೇಕು, ಆ ಪ್ರಿಪ್ರೇಷನ್ ನಡೀತಾ ಇದೆ. ಖಂಡಿತ ಮುಂದೆ ವೀಡಿಯೋಸ್ ಬರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡೋದಾದರೆ, MSW ಕನ್ನಡದಲ್ಲಿ ಮಾಡ್ಬೋದಾ? ಹೌದು, MSW ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಆಪ್ಷನ್ ಎರಡರಲ್ಲೂ ಕೂಡ ಇದೆ. ನೀವು ಆರಾಮಾಗಿ ಕನ್ನಡದಲ್ಲಿ ಮಾಡ್ಬೋದು. ನಿಮಗೆ ಕನ್ನಡ ಸ್ಟಡಿ ಮೆಟೀರಿಯಲ್ಸ್ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಎರಡೂ ಕೂಡ ಅವೈಲಬಲ್ ಇದೆ. ಆರಾಮಾಗಿ ನೀವು MSW ಕನ್ನಡದಲ್ಲಿ MSW ಮಾಡ್ಬೋದು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋದಾದರೆ, ಸರ್ ಕನ್ನಡಕ್ಕೆ ಸ್ಪಾನ್ಸರ್ಶಿಪ್ ಇದೆಯಾ? ಬಿಕಾಸ್ 2025 ಜನವರಿ ಸೈಕಲ್ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ ಕನ್ನಡ, ಪ್ಲೀಸ್ ಟೆಲ್ ಮಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ, ನೀವು ಕನ್ನಡದಲ್ಲಿ ಟಾಪ್ 1 ರ್ಯಾಂಕ್ ಪಡ್ಕೊಂಡಿರೋದಕ್ಕೆ. ಈ ಸ್ಪಾನ್ಸರ್ಶಿಪ್ ಯಾವ ರೀತಿ ಆಗುತ್ತೆ ಮತ್ತು ಇರುತ್ತಾ ಇರಲ್ವಾ ಅನ್ನೋದನ್ನು ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರನೇ ತಿಳ್ಕೊಬೇಕು. ಅದು ನಿಮಗೆ ಕಾನ್ವೊಕೇಶನ್ ನಡೆಯೋ ದಿನ ಅಥವಾ ಅದರ ಹಿಂದಿನ ದಿನ ನಿಮಗೆ ಗೊತ್ತಾಗುತ್ತೆ ಇದೆಯಾ ಇಲ್ವಾ ಅಂತ. ಇದ್ರ ಮಾಹಿತಿ ಏನೇ ಇದ್ರೂ ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ನೀವು ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಪಾನ್ಸರ್ಶಿಪ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇರುತ್ತೆ, ಕೆಲವೊಂದು ಸಬ್ಜೆಕ್ಟ್ಸ್ಗಳಿಗೆ ಮಾತ್ರ ಸ್ಪಾನ್ಸರ್ಶಿಪ್ ಇರೋದಿಲ್ಲ. ಆಲ್ಮೋಸ್ಟ್ ಕನ್ನಡ ಸಬ್ಜೆಕ್ಟ್ಸ್ಗೆ ಸ್ಪಾನ್ಸರ್ಶಿಪ್ ಇದ್ದೇ ಇರುತ್ತೆ ಅಥವಾ ಗೋಲ್ಡ್ ಮೆಡಲ್ ಇದ್ದೇ ಇರುತ್ತೆ. ಒಂದ್ಸಲ ಕನ್ಫರ್ಮೇಷನ್ಗೆ ನಿಮ್ಮ HOD, ನಿಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಮತ್ತು ಸೇಮ್ ಕ್ವಶನ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಕೇಳಿದ್ರು, ಅವ್ರಿಗೂ ಕೂಡ ಆನ್ಸರ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ನೆಕ್ಸ್ಟ್ 7ನೇ ಕ್ವಶನ್ ನೋಡೋದಾದ್ರೆ, ಸರ್ ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡದೇ ಇದ್ದರೆ ಮತ್ತೆ ಇನ್ನು ಯಾವಾಗ ಸಬ್ಮಿಟ್ ಮಾಡಬಹುದು?
KSOನಲ್ಲಿ ಮೊದಲೆಲ್ಲ ಅಸೈನ್ಮೆಂಟ್ಸ್ನ ಆಫ್ಲೈನಲ್ಲಿ ಇಸ್ಕೊತಾ ಇದ್ರು. ಅಂದರೆ ನಾವು ಬೈ ಹ್ಯಾಂಡ್ A4 ಶೀಟ್ನಲ್ಲಿ ಅಸೈನ್ಮೆಂಟ್ನ ಬರೆದು ಅದನ್ನು ಸಬ್ಮಿಟ್ ಮಾಡ್ತಾ ಇದ್ದೋ, ಅದನ್ನು ಇಸ್ಕೊತಾ ಇದ್ರು. ಅದಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು. ಸಮ್ ಟೈಮ್ಸ್ ನೀವೇನಾದರೂ ಪೋಸ್ಟ್ ಮಾಡಿದಾಗ ಡಿಲೇ ಆಗ್ಬೋದಿತ್ತು. ಏನಾದರೂ ಎಮರ್ಜೆನ್ಸಿ ಆದಂಥ ಟೈಮಲ್ಲಿ ನಿಮಗೆ ಲಾಸ್ಟ್ ಡೇಟ್ ಮುಗಿದಿದ್ರು ಕೂಡ ನಿಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ 1 days 2 days ಈ ಥರ ಏನಾದರೂ ಹೆಚ್ಚು ಕಡಿಮೆ ಇದ್ದರೂ ಕೂಡ ಕಲೆಕ್ಟ್ ಮಾಡ್ಕೋತಾ ಇದ್ರು. ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿಲ್ಲ. ಬಟ್ ಇವಾಗೆಲ್ಲ KSOನಲ್ಲಿ ಅಪ್ಡೇಟ್ ಮಾಡಿದರೆ ಎಲ್ಲ ಇವಾಗ ಆನ್ಲೈನ್ ಮುಖಾಂತರ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕು. ನೀವು ಬೈ ಹ್ಯಾಂಡ್ ರೈಟಿಂಗ್ಗೆ ಬರೆದು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ನಿಮಗೆ ತುಂಬ ದಿನಗಳೇ ಕೊಟ್ಟಿರ್ತಾರೆ, ನೀವು ಅದನ್ನು ಚೆಕ್ ಮಾಡ್ಕೋತಾ ಇರಬೇಕಷ್ಟೇ. ಲಾಸ್ಟ್ ಡೇಟ್ ಒಳಗಡೆ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಕೆಲವೊಂದು ಸಲ ತುಂಬ ಜನ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮತ್ತೆ ಆ ಡೇಟ್ನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ಚಾನ್ಸ್ ಆಗಿ ತಗೋಬೇಡಿ. ಸಮ್ ಟೈಮ್ಸ್ ಇದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನಿಮಗೆ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಆಫ್ಲೈನಲ್ಲಾದರೆ ನೀವು ಹೇಗಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಕೊಡ್ಬೋದಿತ್ತು. ಬಟ್ ಆನ್ಲೈನಲ್ಲಿ ಈ ರೀತಿ ಆಗೋದಿಲ್ಲ. ಲಾಸ್ಟ್ ಡೇಟ್ ಆದಮೇಲೆ ನಿಮಗೆ ಅಪ್ಲೋಡ್ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ಆದಷ್ಟು ನೀವು ಲಾಸ್ಟ್ ಡೇಟ್ ತನಕ ಹೋಗ್ದೇನೆ ಅದಕ್ಕಿಂತ ಮುಂಚಿತವಾಗಿಯೇ ಅಪ್ಲೋಡ್ ಮಾಡಬೇಕು. ಕೆಲವೊಂದು ಸಲ ಲಾಸ್ಟ್ ಡೇಟಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ, ಲಾಸ್ಟ್ ಮೂಮೆಂಟ್ನಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಅಂಥ ಟೈಮ್ಗಳಲ್ಲಿ ಕೆಲವೊಂದು ಸಲ ಸರ್ವರ್ ಬ್ಯುಸಿ ಆಗ್ಬೋದು, ಆವಾಗ ನಿಮ್ಮ ಅಪ್ಲೋಡ್ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಲಾಸ್ಟ್ ಡೇಟ್ಗೆ ಹೋಗೋಕ್ಕಿಂತ ಮುಂಚೆನೇ ನಿಮ್ಮ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂತಂದರೆ ನಿಮಗೆ IA ಮಾರ್ಕ್ಸ್ ಹೋಗುತ್ತೆ, ಜೊತೆಗೆ ನಿಮ್ಗೆ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ನೀವು ಥಿಯರಿನಲ್ಲಿ ಪಾಸ್ ಆಗ್ಬೋದು, ಬಟ್ ಈ ಮಾರ್ಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರ್ಸೆಂಟೇಜ್ಗೆ. ಇನ್ನು 8ನೇ ಕ್ವಶನ್ ನೋಡೋದಾದರೆ, ಬ್ರೋ MSW ಫಸ್ಟ್ ಸೆಮ್ ಫೀಲ್ಡ್ ವರ್ಕ್ ರಿಪೋರ್ಟ್ಗೆ ಎಲ್ಲ ಪೇಜಸ್ಗೂ ಸೈನ್ ಹಾಕಬೇಕಾ ಆರ್ ಜಸ್ಟ್ ಫೇಸ್ ಶೀಟ್ಗೆ ಸೈನ್ ಹಾಕಿದರೆ ಸಾಕಾ ಇನ್ಸ್ಟಿಟ್ಯೂಟ್ ಕಡೆಯಿಂದ? ಹೇಳಿ ಪ್ಲೀಸ್. ನೀವು ಯಾವುದೇ ಫೀಲ್ಡ್ ವರ್ಕ್ ಹೋದರೂ ಕೂಡ ನಿಮಗೆ ಫೇಸ್ ಶೀಟ್ ಇದ್ದೇ ಇರುತ್ತೆ. ಆ ಫ್ರಂಟ್ ಪೇಜ್ ಶೀಟ್ ಏನಿರುತ್ತೆ ಅದಕ್ಕೆ ಮಾತ್ರ ನೀವು ಇನ್ಸ್ಟಿಟ್ಯೂಟ್ ಕಡೆಯಿಂದ ಸೀಲ್ ಮತ್ತು ಸೈನ್ ಹಾಕ್ಸ್ಕೊಳ್ಳಿ. ಇನ್ನು ಯಾವುದೇ ನೀವು ಬರೆದಿರೋಂಥ ರಿಪೋರ್ಟ್ ರೈಟಿಂಗ್ಗಳಿಗೆ ಯಾವುದೇ ಸೈನ್ ಅವಶ್ಯಕತೆ ಇರೋದಿಲ್ಲ. ಬಟ್ ನೀವು ಸೆಲ್ಫ್ ಸಿಗ್ನೇಚರ್ ಮಾಡ್ಬೋದು ಎವ್ರಿ ಪೇಜಸ್ಗೂ ಕೂಡ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋದಾದರೆ, ಅಸೈನ್ಮೆಂಟ್ ಅಪ್ಲೋಡ್ ಮಾಡೋದು ಹೇಗೆ? ನಾನು ಇವಾಗ ಆಲ್ರೆಡಿ ಈ ಅಸೈನ್ಮೆಂಟ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಅಸೈನ್ಮೆಂಟ್ನ ಯಾವ ರೀತಿ ಚೆಕ್ ಮಾಡೋದು, ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು, ಜೊತೆಗೆ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ, ಇನ್ ಕೇಸ್ ರಿಜೆಕ್ಟ್ ಆಗಿದರೆ ಮತ್ತೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಮುಖಾಂತರ ನೀವು ಈ ಆನ್ಸರ್ನ ಪಡ್ಕೋಬೋದು. ಇನ್ನು 10ನೇ ಕ್ವಶನ್ ನೋಡೋದಾದರೆ, ಇವರಂತೂ ನನ್ನ ವಿಡಿಯೋಗೆ ತುಂಬ ಕಮೆಂಟ್ ಮಾಡಿದ್ದಾರೆ. ಅವ್ರ ಕಮೆಂಟ್ಗಳು ನೋಡೋಣ ಬನ್ನಿ. ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಸರ್, ಸೋ ವಂಡರ್ಫುಲ್ ಸರ್, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇದೇ ರೀತಿ ಇವರು ಒಳ್ಳೆ ಕಮೆಂಟ್ ಮಾಡ್ತಾ ಜೊತೆಗೆ ಒಂದು 2 ಕ್ವಶನ್ ಕೇಳಿದರೆ ಆ ಕ್ವಶನ್ಗೂ ಆನ್ಸರ್ ಮಾಡೋಣ. ಸರ್ KSOE ID ಇದ್ದರೆ ಕ್ಯಾಂಪಸ್ ಫುಲ್ ನೋಡ್ಕೊಂಡು ಬರ್ಬೋದು ಅಲ್ವಾ ಸರ್? ಸ್ಟಡಿಂಗ್ ಇನ್ PG ಕೆಮಿಸ್ಟ್ರಿ ಇಯರ್ 25-26. ಹೌದು, ID ಕಾರ್ಡ್ ಇರಲಿ ಇಲ್ಲದೇ ಹೋಗಲಿ ನೀವು ಕ್ಯಾಂಪಸ್ನ ಆರಾಮಾಗಿ ನೋಡ್ಬೋದು. ಕ್ಯಾಂಪಸ್ ಏನಾದರೂ ID ಕಾರ್ಡ್ ಇದ್ದರೆ ಅಂತ ಕಂಪಲ್ಸರಿ ಆ ಥರ ಏನಿಲ್ಲ. ಯಾರಾದರೂ ಕೂಡ ಹೋಗಿ ನೀವು ಕ್ಯಾಂಪಸ್ನ ಆರಾಮಾಗಿ ವಿಸಿಟ್ ಮಾಡ್ಬೋದು, ಫುಲ್ ನೋಡ್ಕೊಂಡು ಕಮೆಂಟ್. ನೆಕ್ಸ್ಟ್ ಇವ್ರು ಇನ್ನೊಂದು ಕ್ವಶನ್ ನೋಡೋದಾದರೆ, ಪರ್ಸ್ನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಕ್ಲಾಸಸ್ ಯಾವಾಗ? ಇವ್ರು ಕ್ಲಾಸಸ್ ಯಾವಾಗ ಅಂತ ಕೇಳಿದ್ದಾರೆ. ಕ್ಲಾಸಸ್ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲೇ ಹೇಳಿದ್ದೀನಿ. ನಿಮ್ಮ ಡಿಪಾರ್ಟ್ಮೆಂಟ್ನ HODಗಳು KSOE ಕಡೆಯಿಂದ ಅಫಿಷಿಯಲ್ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ಆ ಗ್ರೂಪ್ನಲ್ಲಿ ನಿಮ್ಮ HODಗಳು ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾರೆ. ಅಲ್ಲಿ PDF ಮುಖಾಂತರ ನಿಮಗೆ ಡೇಟ್ ಅನೌನ್ಸ್ ಮಾಡ್ತಾರೆ. ಆ ಡೇಟ್ ನೋಡ್ಕೊಂಡು ನೀವು ಹೋಗ್ಬೋದು. ನೆಕ್ಸ್ಟ್ ಅವ್ರದ್ದು ಇನ್ನೊಂದು ಕ್ವಶನ್ ನೋಡೋದಾದರೆ, ಗೆಸ್ಟ್ ಹೌಸ್ ಸ್ಟೇ ಆಗೋಕ್ಕೆ ID ಕಾರ್ಡ್ ಕಂಪಲ್ಸರಿನಾ? ಹೌದು, ಇದು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ತುಂಬ ಜನ ಬೇರೆ ಕಡೆಯಿಂದ ಬಂದಿರ್ತೀರ, ID ಕಾರ್ಡ್ನೇ ಮಿಸ್ ಮಾಡಿಬಿಡ್ತೀರಾ. ಅಂಥ ಟೈಮ್ನಲ್ಲಿ ನಿಮಗೆ ಹಾಸ್ಟೆಲ್ ಅಥವಾ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಆಗಬೇಕು ಅಂತಂದರೆ ID ಕಾರ್ಡ್ ಬೇಕಾಗುತ್ತೆ. ಎರಡರಲ್ಲೂ ಸ್ಟೇ ಆಗೋಕ್ಕೆ ನಿಮಗೆ ID ಕಾರ್ಡ್ ಕಂಪಲ್ಸರಿ ಬೇಕಾಗಿರುತ್ತೆ. ಇನ್ ಕೇಸ್ ID ಕಾರ್ಡ್ ಮಿಸ್ ಆಗೋಗಿದೆ ಅಂತಂದರೆ ನಿಮ್ಮ ಹತ್ರ ಫೋಟೋ ಇದ್ದರೂ ಸಾಕು, ಅದನ್ನು ತೋರಿಸ್ಬಿಟ್ಟು ನೀವು ಅಡ್ಮಿಷನ್ ಪಡ್ಕೋಬೋದು. ಆದಷ್ಟು ID ಕಾರ್ಡ್ನ ಮಿಸ್ ಮಾಡ್ದೇ ತೊಗೊಂಡೋಗಿ ಟ್ರೈ ಮಾಡಿ. ಈ ವಿಡಿಯೋಯಿಂದ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಿಮಗೆ ಏನಾದರೂ ಮತ್ತೆ ಬೇರೆ ಡೌಟ್ಸ್ಗಳಿದ್ರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗಳಿಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಇದೇ ರೀತಿ Q&A ಸೀರೀಸ್ ಇನ್ನೂ ಬರ್ತಾನೆ ಇರುತ್ತೆ. ಜೊತೆಗೆ ಆದಷ್ಟು ಬೇರೆ ಬೇರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೂಡ ಬರ್ತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.